ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನೋಡಿ ಸೈಡ್ ಫಿಟ್ಟಿಂಗು ಕರೆಕ್ಟಾಗಿ ಬರ್ತಿಲ್ಲ, ತಿಳಿಸ್ಕೊಡಿ ಅಂತ ಹೇಳಿ ಒಬ್ಬರು ಕಮೆಂಟ್ ಮಾಡಿದರು. ಹಾಗಾಗಿ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ನೋಡಿ, ನಾವು ಫುಲ್ಲೆಲ್ಲ ಲೈನಿಂಗ್ ಎಲ್ಲ ಅಟ್ಯಾಚ್ ಮಾಡ್ಕೊಂಡು ಆದಮೇಲೆ ಫಸ್ಟ್ ನೋಡ್ಕೊಳ್ಬೇಕು ನಮಗೆ ಬಾಡಿ ಸೈಡ್ ಫಿಟ್ಟಿಂಗ್ ಮಾಡುವಾಗ ಫ್ರಂಟ್ ಪಾರ್ಟ್ ಆಗಲಿ ಅಥವಾ ಬ್ಯಾಕ್ ಪಾರ್ಟ್ ಆಗಲಿ ಜಾಸ್ತಿ ಬರುತ್ತಾ ಇಲ್ವಾ ಅಂತ ಹೇಳಿ ನೋಡ್ಕೊಳ್ಬೇಕಾಗತ್ತೆ. ಮೊದಲಿಗೆ ನೋಡಿ ವೇಸ್ಟು ಎಷ್ಟು ಬೇಕು ನೋಡಿಕೊಂಡು ನಿಮಗೆ ಮಾರ್ಕ್ ಮಾಡ್ಕೊಳ್ಳಿ, ಎಷ್ಟು ಬರುತ್ತೆ ಅಂತ ನೋಡಿಕೊಂಡು ನಿಮ್ಮ ಬಾಡಿ ಫಿಟ್ಟಿಂಗ್ ಎಷ್ಟಿದೆ ನೋಡಿಕೊಂಡು ಮಾರ್ಕ್ ಮಾಡ್ಕೊಳ್ಳಿ. ಬ್ಯಾಕ್ ಪಾರ್ಟು ಮತ್ತು ಫ್ರಂಟ್ ಪಾರ್ಟ್ ಎರಡೂ ಅಷ್ಟೇ ವೇಸ್ಟ್ ಎಷ್ಟು ಬರುತ್ತೆ ನೋಡಿಕೊಂಡು ನಾವೇನು ಮಾರ್ಕ್ ಮಾಡಿರ್ತೀವಲ್ವ ಆ ಮಾರ್ಕ್ ಮೇಲೆ ನೋಡಿ ಈ ರೀತಿ ಫ್ರಂಟ್ ಪಾರ್ಟು ಮತ್ತು ಬ್ಯಾಕ್ ಪಾರ್ಟು ಈ ರೀತಿ ಸಮನಾಗಿ ಕೂರಬೇಕು. ಕಾಣ್ತಿದೆ ಅಲ್ವಾ? ಈ ರೀತಿಯಾಗಿ ಸಮನಾಗಿ ಕೂರಬೇಕು. ಈ ರೀತಿಯಾಗಿ ಇಟ್ಟು ಒಂದು ಸಲ ಚೆಕ್ ಮಾಡ್ಕೊಳ್ಬೇಕು ಮೊದಲು. ಇಲ್ಲ ಅಂತಂದರೆ ನೀವು ಏನು ಮಾಡ್ತೀರಾ, ಡೈರೆಕ್ಟು ಸ್ಟಿಚ್ ಮಾಡಿಬಿಡ್ತೀರಾ. ಆವಾಗ ನಿಮಗೆ ಸೈಡ್ ಫಿಟ್ಟಿಂಗ್ ಅನ್ನೋದು ಹಾಳಾಗುತ್ತೆ. ನಾನು ನಿಮಗೆ ತೋರಿಸ್ತೀನಿ. ಇಲ್ಲಿ ಸಾಧಾರಣವಾಗಿ ಸ್ಟಾರ್ಟಿಂಗು ಕಲಿಯೋವಾಗ ಬಿಗಿನರ್ಸು ಈ ರೀತಿ ಪ್ರಾಬ್ಲಮ್ಗಳು ಆಗ್ತಾ ಇರುತ್ತೆ ಬಿಗಿನರ್ಸ್ಗಳಿಗೆ. ನೋಡಿ, ನಾನಿಲ್ಲಿ ಗುಂಡ್ಪಿನ್ ಹಾಕಿದ್ದೀನಿ ಮತ್ತು ಶೋಲ್ಡರು ನೋಡಿ ಈ ರೀತಿ ಶೋಲ್ಡರು ಈ ರೀತಿಯಾಗಿ ಇಟ್ಕೊಳ್ಬೇಕಾಗುತ್ತೆ. ನೀವು ಮೊದಲಿಗೆ ಫ್ರಂಟ್ ಶೇಪ್ನ ತೆಗೆದಿರ್ತೀರ ಅಲ್ವಾ, ಹಾಗಾಗಿ ಈ ರೀತಿಯಾಗಿ ಇಟ್ಕೊಳ್ಬೇಕಾಗುತ್ತೆ. ನೋಡಿ, ಈ ರೀತಿ ಇಡೋದಕ್ಕೆ ಹೋಗಬೇಡಿ. ಈ ರೀತಿ ಇಟ್ಟಾಗ ನಿಮ್ಗೆ ಎಕ್ಸ್ಟ್ರಾ ಈ ಕಡೆ ಶೋಲ್ಡರ್ ಸೈಡ್ ಬರುತ್ತೆ, ಆವಾಗ ನಿಮಗೆ ಶೇಪು ಹಾಳಾಗುತ್ತೆ. ಬಟ್ ನೋಡಿ, ಈ ರೀತಿ ತುದಿ ಕರೆಕ್ಟಾಗಿ ನೋಡಿಕೊಂಡು ಎಕ್ಸ್ಟ್ರಾ ಏನು ಬೇಕು ನೆಕ್ ಕಡೆಗೆ ಬಿಟ್ಬಿಡಿ. ನೀವು ಬ್ಯಾಕ್ ಪಾರ್ಟು ನೆಕ್ ಕರೆಕ್ಟಾಗಿ ಕಟ್ ಮಾಡಿದ್ದೀರಾ ಅಂತಂದರೆ ಏನು ಪ್ರಾಬ್ಲಮ್ ಆಗೋದಿಲ್ಲ. ನೋಡಿ, ಇಲ್ಲಿ ಕಾಣ್ತಿದೆ ಅಲ್ವಾ ಫ್ರಂಟ್ ಶೇಪು ಇದೇ ರೀತಿಯಾಗಿ ಬರಬೇಕು. ನೋಡಿ, ಇಲ್ಲಿ ಫ್ರಂಟ್ ಪಾರ್ಟು ಎಕ್ಸ್ಟ್ರಾ ಬರ್ತಿದೆ, ಒಂದು 1/4 ಇಂಚಷ್ಟು ಎಕ್ಸ್ಟ್ರಾ ಬರ್ತಿದೆ. ಇವಾಗ ಇದನ್ನು ಕಟ್ ಮಾಡಿ ತೆಗಿಬೇಕು. ನೋಡಿ, ಈ ರೀತಿ ಮಾರ್ಕ್ ಮಾಡಿಕೊಂಡು ಜಸ್ಟು ನಾವಿಲ್ಲೇನು ಡಾಟ್ ಹಿಡಿದಿರ್ತೀವಿ ನೋಡಿ ಅಲ್ಲಿಂದ ಅಷ್ಟೇ ಶೇಪ್ನ ತೆಗೀರಿ. ಜಾಸ್ತಿ ಮೇಲ್ಗಡೆ ಎಲ್ಲ ತೆಗಿಯೋದಕ್ಕೆ ಹೋಗಬೇಡಿ. ಈ ರೀತಿಯಾಗಿ ಶೇಪ್ ತೆಗೆದು ಕಟ್ ಮಾಡಿದ್ರೆ ನೆಕ್ಸ್ಟು ಸ್ಲೀವ್ ಅಟ್ಯಾಚ್ ಮಾಡ್ಕೊಳ್ಬೋದು. ನೀವೇನಾದರೂ ಇಲ್ಲಿ ನೋಡ್ಕೊಂಡಿಲ್ಲ ಅಂತಂದರೆ ಆವಾಗಲೇ ಸೈಡ್ ಫಿಟ್ಟಿಂಗು ಹಾಳಾಗ್ತಾ ಇರುತ್ತೆ. ಅಂದರೆ ಫ್ರಂಟ್ ಜಾಸ್ತಿ ಬರೋದು ಮತ್ತು ಇಲ್ಲ ಬ್ಯಾಕ್ ಪಾರ್ಟ್ ಜಾಸ್ತಿ ಬರೋದು ಈ ರೀತಿ ಆಗ್ತಾ ಇರುತ್ತೆ. ನೋಡಿ, ಇವಾಗ ಇನ್ನೊಂದು ಸಲ ಚೆಕ್ ಮಾಡ್ಕೊಳ್ತೀನಿ. ನೋಡಿ, ಇವಾಗ ಕರೆಕ್ಟಾಗಿ ಬರ್ತಿದೆ, ಎರಡೂ ಕೂಡ ಒಂದೇ ಸಮನಾಗಿದೆ. ಇವಾಗ ನಾವು ಸ್ಲೀವ್ ಶೋಲ್ಡರ್ ಹತ್ರ ಜಾಯಿಂಟ್ ಮಾಡಿ ಸ್ಲೀವ್ ಅಟ್ಯಾಚ್ನ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ, ಎರಡೂ ಸೈಡೂ ಅಷ್ಟೇ, ಎರಡೂ ಸೈಡು ಕೂಡ ನೀವು ನೋಡ್ಕೊಳ್ಬೇಕು. ಇದು ಬಿಗಿನರ್ಸ್ಗೆ ಕಾಮನ್ ಪ್ರಾಬ್ಲಮ್ ಆಗಿರುತ್ತೆ. ಇದು ಒಂದು ಸ್ವಲ್ಪ ನೋಡ್ಕೊಳ್ಬೇಕಾಗತ್ತೆ. ನೀವು ಪ್ರತಿಯೊಂದೂ ಅಷ್ಟೇ ಕರೆಕ್ಟಾಗಿ ನೋಡಿಕೊಂಡು ಏನು ಮೆಜರ್ಮೆಂಟ್ ಕೊಟ್ಟಿರ್ತಾರೆ ನೋಡಿಕೊಂಡು ನಂತರ ಅಷ್ಟೇ ಸ್ಟಿಚ್ ಮಾಡಬೇಕಾಗತ್ತೆ. ನೀವೇನಾದ್ರೂ ಕರೆಕ್ಟಾಗಿ ಕಟ್ಟಿಂಗ್ ಮಾಡ್ಕೊಂಡಿದ್ದೀವಿ ಸ್ಟಿಚ್ ಮಾಡಿಬಿಡೋಣ ಅಂತೇಳಿ ಅಂದ್ಕೊಳ್ಬೇಡಿ. ಯಾಕಂದರೆ ಕಟ್ಟಿಂಗ್ ಒಂದೇ ಇಂಪಾರ್ಟೆಂಟ್ ಆಗೋದಿಲ್ಲ, ಸ್ಟಿಚಿಂಗ್ ಕೂಡ ನೀವು ಯಾವ ರೀತಿಯಾಗಿ ಸ್ಟಿಚ್ ಮಾಡ್ತೀರಾ ನೋಡಿ. ಸ್ಟಿಚಿಂಗ್ ಟೈಮಲ್ಲೂ ಅಷ್ಟೇ ಈ ರೀತಿ ನೋಡಿ, ಎರಡು ಫ್ರಂಟ್ ಪಾರ್ಟು ಮತ್ತು ಬೆಲ್ಟ್ ಪಟ್ಟಿ ಆಗಿರ್ಬೋದು ಎಲ್ಲನೂ ಕೂಡ ಒಂದೇ ಸಮನಾಗಿದೆಯಾ ಅಂತ ನೋಡ್ಕೊಳ್ಬೇಕಾಗುತ್ತೆ. ಹಾಗಾಗಿ ಮತ್ತು ಎಕ್ಸ್ಟ್ರಾ ಅನ್ನೋದು ಕಚ್ಚಾ ಅನ್ನೋದು ಬರುತ್ತೆ, ಅದನ್ನೆಲ್ಲ ಕಟ್ ಮಾಡಿಕೊಂಡು ನೀಟಾಗಿ ಫಿನಿಶಿಂಗ್ ಕೊಡಬೇಕು. ನೀವು ಡೈರೆಕ್ಟಾಗಿ ನಾವು ಕರೆಕ್ಟ್ ಮೆಷರ್ಮೆಂಟ್ಗೆ ಕಟ್ ಮಾಡಿದ್ದೀವಿ ಏನಿದ್ರು ಸ್ಟಿಚಿಂಗ್ ಅಷ್ಟೇ ಅಂತ ಅಂದರೆ ಕೆಲವೊಬ್ಬರು ನನ್ನ ಹತ್ರ ಕೇಳ್ತಾರೆ. ಅಂದರೆ ಕಟ್ ಮಾಡಿಕೊಟ್ಬಿಡಿ, ಇದು ನಂದೊಂದು ಬ್ಲೌಸು ಕಟ್ ಮಾಡಿಕೊಟ್ಬಿಡಿ, ಅದೊಂದು ಲೈನಿಂಗ್ ಇಟ್ಕೊಂಡು ನಾನು ಪ್ರತಿ ಬ್ಲೌಸ್ಗಳನ್ನೂ ಕಟ್ ಮಾಡ್ಕೊಳ್ತೀನಿ, ಅದೊಂದು ಲೈನಿಂಗ್ ಹಾಗೆ ಇಟ್ಕೊಳ್ತೀನಿ ಅಂತಂತಾರೆ. ಬಟ್ ನಾವು ಕಟ್ ಮಾಡಿಕೊಟ್ರೂ ಸಹ ನೀವು ಸ್ಟಿಚಿಂಗ್ ಟೈಮಲ್ಲಿ ನಾವು ಯಾವ ರೀತಿ ಸ್ಟಿಚಿಂಗ್ ಮಾಡಬೇಕು ಅನ್ನೋದು ಐಡಿಯಾ ಇರಬೇಕಾಯ್ತಾ. ಕಟ್ಟಿಂಗ್ ಒಂದೇ ಇಂಪಾರ್ಟೆಂಟ್ ಆಗೋದಿಲ್ಲ. ನೋಡಿ, ನಾನಿಲ್ಲಿ ಶೋಲ್ಡರ್ ಜಾಯಿಂಟ್ ಮಾಡಿಕೊಂಡು ಸ್ವಲ್ಪ ಎಕ್ಸ್ಟ್ರಾ ಕ್ಲಾತ್ ಇರುತ್ತೆ ಅಲ್ಲಿ ಏನಾಗುತ್ತೆ ಗೊತ್ತಾ, ಶೋಲ್ಡರ್ ಹತ್ರನೂ ಅಷ್ಟೇ ನಾನು ಇವಾಗ ಏನು ಎಕ್ಸ್ಟ್ರಾ ಕಟ್ ಮಾಡಿಕೊಂಡೆ ಅದನ್ನು ಕಟ್ ಮಾಡಿಕೊಂಡ್ರೆ ನಿಮಗೆ ಸ್ಲೀವು ಫ್ಲೆಕ್ಸಿಬಲ್ ಆಗಿರುತ್ತೆ. ಅಂದರೆ ಕೈ ಮೇಲೆ ಮಾಡೋದಾಗಲಿ ಮುಂದೆ ಮಾಡೋದಾಗಲಿ ಮಾಡಿದಾಗ ನಿಮಗೆ ಸ್ಲೀವು ಭುಜದ ಹತ್ರ ಹಿಡ್ದಂಗೆ ಆಗೋದಿಲ್ಲ. ನೀವೇನಾದ್ರು ಅಲ್ಲಿ ಕಟ್ ಮಾಡಿಲ್ಲ ಅಂತ ಅಂದಾಗ್ಲೂ ಸಹ ಶೋಲ್ಡರ್ ಡ್ರಾಪ್ ಅನ್ನೋದು ಅಲ್ಲಿ ಶೋಲ್ಡರ್ ಹತ್ರ ಹಿಡ್ದಂಗೆ ಆಗುತ್ತೆ, ಆವಾಗಲೂ ಸಹ ಶೋಲ್ಡರ್ ಡ್ರಾಪ್ ಅನ್ನೋದು ಆಗ್ತಾ ಇರುತ್ತೆ. ನೋಡಿ, ಇವಾಗ ನಾನು ಸ್ಲೀವ್ ಅಟ್ಯಾಚ್ನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಶೋಲ್ಡರಿಂದನೇ ಜಾಯಿನ್ ಮಾಡ್ಕೊಳ್ಳಿ, ಆವಾಗ ನಿಮಗೆ ಎಲ್ಲೂ ಕೂಡ ಶೇಪ್ ಹಾಳಾಗೋದಿಲ್ಲ. ಅಂದರೆ ಫ್ರಂಟ್ ಶೇಪು ಕರೆಕ್ಟಾಗಿ ಕೂರುತ್ತೆ, ಬ್ಯಾಕ್ ಶೇಪು ಕೂಡ ಕರೆಕ್ಟಾಗಿ ಕೂರುತ್ತೆ. ನೋಡಿ, ಈ ರೀತಿ ಆಫ್ ಆ್ಯಂಡ್ ಆಫಲ್ಲಿ ನೀವು ಸ್ಟಿಚ್ ಮಾಡ್ಕೊಳ್ಳಿ, ಆವಾಗ ಕರೆಕ್ಟಾಗಿರುತ್ತೆ. ನೋಡಿ, ಈ ರೀತಿ ಆದಷ್ಟು ನೋಡಿ ಸ್ಲೀವ್ನ
ಎಳೆಯೋದಕ್ಕೆ ಹೋಗ್ಬಿಡಿ ಆಯಿತಾ. ಆದಷ್ಟು ಲೂಸಾಗೇ ಇಟ್ಕೊಂಡು ಸ್ಟಿಚ್ ಮಾಡಿ. ಎಕ್ಸ್ಟ್ರಾ ಏನಿದ್ರೂ ಹೊರಗಡೆ ಬಂದುಬಿಡುತ್ತೆ, ಆ ಸೈಡ್ ಈ ಸೈಡು ಹೊರಗಡೆ ಬರುತ್ತೆ. ಅದನ್ನು ಕಟ್ ಮಾಡಿ ತೆಗೆದ್ರು ಪ್ರಾಬ್ಲಮ್ ಇಲ್ಲ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಸ್ವಲ್ಪನಾದ್ರು ಯೂಸ್ಫುಲ್ ಅನಿಸಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ಆದಷ್ಟು ವಿಡಿಯೋನ. ನೋಡಿ ಎರಡು ಸ್ಲೀವ್ ಕೂಡ ನಾನು ಅದೇ ರೀತಿಯಾಗಿ ಅಟ್ಯಾಚ್ ಮಾಡ್ಕೊಳ್ತೀನಿ. ನೋಡಿ ಎಕ್ಸ್ಟ್ರಾ ಏನಿದ್ರೂ ಹೊರಗಡೆ ಬರುತ್ತಲ್ವ, ಅದನ್ನು ಕಟ್ ಮಾಡಿ ತೆಗೆದ್ರೆ ಆಗುತ್ತೆ. ಶೋಲ್ಡರ್ ಹತ್ರನೂ ಅಷ್ಟೇ, ಸ್ಲೀವ್ ಅಟ್ಯಾಚ್ ಮಾಡಿದಾಗ್ಲೂ ಅಷ್ಟೇ ಎರಡೆರಡು ಸ್ಟಿಚ್ಚು ಕಂಪಲ್ಸರಿ ಹಾಕಲೇಬೇಕು. ಇದಿಷ್ಟಾದಮೇಲೆ ನೀವು ಎಮ್ಮಿಂಗ್ ಪಟ್ಟಿ ಮಾಡ್ತೀರಾ ನೆಕ್ ಹತ್ರ ಅಥವಾ ಪೈಪಿಂಗ್ ಮಾಡ್ತೀರಾ ನೋಡಿಕೊಂಡು ಇದೇ ಟೈಮಲ್ಲೇ ಮಾಡ್ಕೊಂಡ್ಬಿಡಿ. ಲಾಸ್ಟಲ್ಲಿ ನೀವು ಸೈಡ್ ಫಿಟ್ಟಿಂಗ್ನ ಮಾಡಿ. ನೀವೇನಾದ್ರು ಸೈಡ್ ಫಿಟ್ಟಿಂಗ್ ಮಾಡಿ ಸಹ ಎಮ್ಮಿಂಗ್ ಪಟ್ಟಿ ಮತ್ತು ಪೈಪಿಂಗ್ ಮಾಡ್ಬೋದು. ಬಟ್ ನನಗೆ ಯಾವಾಗಲೂ ಅಷ್ಟೇ ಇದೇ ರೀತಿಯಾಗಿ ಕಂಫರ್ಟಬಲ್ ಆಗಿರುತ್ತೆ. ಯಾಕಂದರೆ ಬ್ಲೌಸ್ನ ನೀಟಾಗಿ ಟೇಬಲ್ ಮೇಲೆ ಇಟ್ಕೊಂಡು ನಾವು ಎಮ್ಮಿಂಗ್ ಮಾಡ್ಬೋದು. ಹಾಗಾಗಿ ನಾನಿಲ್ಲಿ ಮಾಡ್ಕೊಂಡಾಗಿದೆ, ಅದನ್ನೇ ಯಾವುದೇ ರೀತಿ ವೀಡಿಯೋನ ಮಾಡ್ಕೊಂಡಿಲ್ಲ ಆಯಿತಾ. ಇದಿಷ್ಟಾದಮೇಲೆ ನಾವು ಮಾರ್ಕ್ ಮಾಡ್ಕೊಂಡಿದ್ದೀವಲ್ವ, ವೇಸ್ಟ್ ಎಷ್ಟಕ್ಕೆ ಬೇಕು ನೋಡಿಕೊಂಡು ಒಂದ್ರ ಮೇಲೆ ಒಂದು ಫ್ರಂಟ್ ಪಾರ್ಟು ಬ್ಯಾಕ್ ಪಾರ್ಟು ಬರೋ ಥರ ನೋಡಿಕೊಂಡು ನೀವು ನೋಡಿ ಆರ್ಮೋಲ್ ಎಷ್ಟು ಬೇಕು ಮಾರ್ಕ್ ಮಾಡ್ಕೊಳ್ಬೇಕಾಗುತ್ತೆ. ನಾನಿಲ್ಲಿ ಆಲ್ರೆಡಿ ಒಂದು ನಾಚ್ ಹಾಕ್ಕೊಂಡಿರ್ತೀನಿ ಕಟಿಂಗ್ ಮಾಡುವಂಥ ಟೈಮಲ್ಲಿ. ನೋಡಿ ಕರೆಕ್ಟಾಗಿ ಅಲ್ಲಿಗೆ ಬಂದಿದೆ. ನೋಡಿ ಫ್ರಂಟು ಬ್ಯಾಕು ಎರಡೂ ಕೂಡ ನೋಡಿ ಒಂದೇ ಸಮನಾಗಿ ಬರೋ ಥರ ನೋಡಿಕೊಂಡು ಈ ರೀತಿಯಾಗಿ ಸ್ಟಿಚ್ ಮಾಡ್ಕೊಳ್ಬೇಕಾಗುತ್ತೆ. ಸ್ಲೀವ್ ಲೂಸು ಸ್ವಲ್ಪ 1/2 ಇಂಚ್ ಎಕ್ಸ್ಟ್ರಾ ಕೊಡಿ ಅಂತ ಹೇಳಿದರು. ನೋಡಿ ಹಾಗಾಗಿ ಈ ರೀತಿಯಾಗಿ ನೀವು ಫಿಟ್ಟಿಂಗ್ ಅನ್ನೋದನ್ನು ಮಾಡ್ಕೊಳ್ಬೇಕಾಗುತ್ತೆ. ಆದಷ್ಟು ಸ್ಟ್ರೈಟ್ ಸ್ಟಿಚ್ ಬರೋ ಥರ ನೋಡ್ಕೊಳ್ಳಿ. ಕೆಲವೊಬ್ರಿಗೆ ಅಷ್ಟೇ ಅದು ಸ್ವಲ್ಪ ಕ್ರಾಸ್ ಬರುತ್ತೆ, ಅಂದರೆ 100ಕ್ಕೆ ನೋಡಿ ಈ ರೀತಿ ಇಲ್ಲಿ ಸ್ಟಿಚಸ್ಸು ನೋಡಿ ಆರ್ಮೋಲ್ ಹತ್ರ ಈ ರೀತಿ ಪ್ಲಸ್ ಶೇಪಲ್ಲಿ ಬರಬೇಕು. ಅದೇ ರೀತಿಯಾಗಿ ಎರಡೂ ಸೈಡೂ ಸಹ ನೀಟಾಗಿ ಸ್ಟಿಚಸ್ ಹಾಕ್ಕೊಂಡು ಎಕ್ಸ್ಟ್ರಾ ಒಂದು 2-3 ಸ್ಟಿಚ್ಚು ಎಕ್ಸ್ಟ್ರಾನೇ ಹಾಕ್ಕೊಂಡ್ರೆ ಬ್ಲೌಸ್ ಫಿನಿಶಿಂಗ್ ಆಗುತ್ತೆ. ನೋಡಿ ಆದಷ್ಟು ಮನೇಲಿ ಸ್ಟಿಚ್ ಮಾಡ್ತೀರಾ ಅಂತಂದ್ರೂ ಕೆಲವೊಬ್ಬರು ಏನು ನೀವು ಯಾವ ರೀತಿ ಫಿನಿಶಿಂಗ್ ಕೊಡ್ತೀರಾ ನೋಡಿ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ನೀವು ಅಮೌಂಟು ತೊಗೊಳ್ಳೋದು. ಹಾಗಾಗಿ ಆದಷ್ಟು ಫಿನಿಶಿಂಗ್ ಕಡೆನೂ ಗಮನ ಕೊಡೋದಕ್ಕೆ ಟ್ರೈ ಮಾಡಿ ಆಯಿತಾ. ನೋಡಿ ಈ ರೀತಿ ಲಾಸ್ಟಲ್ಲಿ ಒಂದು ಸ್ಟಿಚ್ ಹಾಕ್ಕೊಂಡು ಎಕ್ಸ್ಟ್ರಾಸ್ ಏನಿದ್ರೆ ತೆಗೆದುಬಿಡ್ತೀನಿ. ಈ ರೀತಿ ತೆಗೆದುಬಿಟ್ಟು ಎಕ್ಸ್ಟ್ರಾ ಸೆಂಟರಲ್ಲಿ ಇವಾಗ 2-3 ಸ್ಟಿಚಸ್ಸು ಎಕ್ಸ್ಟ್ರಾ ಹಾಕ್ಕೊಳ್ತೀನಿ. ನೋಡಿ ಎಕ್ಸ್ಟ್ರಾನೂ ಅಷ್ಟೇ ತುಂಬ ಎಲ್ಲ ಬರಬಾರ್ದು. ತುಂಬ ಏನಾದ್ರು ಬರ್ತಾಯಿದೆ ಫ್ರಂಟು ಬ್ಯಾಕು ತುಂಬ ಅಂದರೆ ಬ್ಯಾಕ್ ಸೈಡು ತುಂಬ ಎಕ್ಸ್ಟ್ರಾಸ್ ಬರ್ತಾಯಿದೆ, ಫ್ರಂಟ್ ಸೈಡು ತುಂಬ ಎಕ್ಸ್ಟ್ರಾಸ್ ಬರ್ತಾಯಿದೆ ಅಂತಂದರೆ ಕಟಿಂಗಲ್ಲಿ ಏನಾದರೂ ಪ್ರಾಬ್ಲಮ್ ಇರುತ್ತೆ ಅಂತ ಅರ್ಥ. ಆದಷ್ಟು ನೋಡ್ಕೊಳ್ಳಿ ಅದ್ರ ಬಗ್ಗೆ. ನೀವಿಲ್ಲಿ ಅಬ್ಸರ್ವ್ ಮಾಡಿದ್ರಾ ನಾನು ಏನಾದ್ರು ಎಕ್ಸ್ಟ್ರಾಸ್ ಏನು ತೆಗಿತೀನಿ ಅದು ಫ್ರಂಟ್ ಪಾರ್ಟ್ ಮಾತ್ರ ನೋಡಿ 1/2 ಇಂಚು ನಾವೇನು ಡಾಟ್ ಹಿಡಿಯೋಕ್ಕೆ ಅಂತ ತೊಗೊಂಡಿರ್ತೀವಲ್ವ ನೋಡಿ ಈ ರೀತಿ 1/2 ಇಂಚ್ ಅಷ್ಟೇ ಎಕ್ಸ್ಟ್ರಾ ಬಂದಿರೋದು, ಅದಕ್ಕಿಂತ ಜಾಸ್ತಿ ಬರಬಾರ್ದು. ಆವಾಗ ನಿಮಗೆ ಕಟ್ಟಿಂಗಲ್ಲಿ ಏನಾದ್ರು ಪ್ರಾಬ್ಲಮ್ ಆಗಿದ್ದರೆ ಆ ರೀತಿ ಎಕ್ಸ್ಟ್ರಾ ಅನ್ನೋದು ತುಂಬ ಬರ್ತಾ ಇರುತ್ತೆ, ಅದೊಂದು ಗಮನದಲ್ಲಿ ಇಟ್ಕೊಳ್ಳಿ. ಇದಿಷ್ಟಾದಮೇಲೆ ಲಾಸ್ಟಲ್ಲಿ ಪ್ರೆಸ್ ಬಟನ್ನಿಗೆ ನೋಡಿ ಈ ರೀತಿ ಕಟ್ ಮಾಡಿಕೊಂಡು 1/4 ಇಂಚಲ್ಲಿ ಕಟ್ ಮಾಡ್ಕೊಳ್ಳಿ. ನಿಮಗೆ 1/4 ಅಥವಾ 1.5 ಇಂಚಲ್ಲಿ ಕಟ್ ಮಾಡಿಕೊಂಡ್ರೆ ನಿಮಗೆ ಕರೆಕ್ಟಾಗಿ ಆಗುತ್ತೆ. ಶೋಲ್ಡರ್ ಎಷ್ಟಿದೆ ನೋಡಿಕೊಂಡು ಪ್ರೆಸ್ ಬಟನ್ಗೆ ಇದೊಂದು ಪಟ್ಟಿನ ಕೊಟ್ಟರೆ ಬ್ಲೌಸು ಕಂಪ್ಲೀಟಾಗಿ ಆಗುತ್ತೆ. ಅದಕ್ಕೆ ಹುಕ್ಸು ಮತ್ತು ಓವರ್ಲಾಕ್ ಮಾಡೋದಷ್ಟೇ ಬ್ಯಾಲೆನ್ಸ್ ಇರುತ್ತೆ. ಈ ವಿಡಿಯೋ ಹೇಗೆ ಅನ್ನಿಸ್ತು, ಹಾಗೆ ನಿಮಗೇನಾದರೂ ಈ ವಿಡಿಯೋ ಬಗ್ಗೆ ಡೌಟ್ಸ್ಗಳಿದ್ದರೆ ಆದಷ್ಟು ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಿಮ್ಮ ಡೌಟ್ಸ್ನ ಕ್ಲಿಯರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್.